ಕನ್ನಡದಲ್ಲಿ ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮಹಾಕುಂಭಮೇಳದ ಎಕ್ಸ್ಕ್ಲೂಸಿವ್ ವೀಕ್ಷಕರೇ ನಿಮಗೋಸ್ಕರ ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ಅಂದ್ರೆ ಹಿಂದೇನೂ ಗೊತ್ತಿಲ್ಲ ಆಗಿದ್ರೋ ಇಲ್ವೋ ಅಂತ ಆದ್ರೆ ಜನಗಳ ಕಣ್ಣಿಗೆ ಬಿದ್ದದ್ದು ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ಆಕೆಯ ಕಥೆ ಆಕೆಯ ರೋಚಕ ಕಥೆ ನಿಮ್ಮ ಮುಂದೆ ಮಾಸ್ಟರ್ ಮಗಳು ಅಘೋರಿಯಾದ ರೋಚಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿರ್ತಾ ಇದೆ ಡಾಕ್ಟರ್ ಅಘೋರಿಯಾದ ಕಥೆಯೇ ಬಹಳ ಬಹಳ ರೋಚಕ ಎಂಎಸ್ಸಿ ಮಾಡಿ ಅಗರ್ಭನಾಥ ಅಘೋರ ಭೈರವಿ ಇವರು ಅಘೋರಿಯಾದರು ಯಾಕೆ ಅಘೋರಿಯಾದ್ರು ಹೇಗಾದ್ರು ನೋಡಿ ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ಕೆ ಬಿಟ್ಟಿರ್ತಾರೆ ಜಿಡುಕಾಗಿರುವಂತ ಅವರ ತಲೆ ಕೂದಲಿದೆಯಲ್ಲ ಅದು ಬಹಳ ವಿಶೇಷ ಮತ್ತೆ ಅದು ಯಾಕಾಗಿ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆಲಿ ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಾಬಾ, ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದ್ದೀರಲ್ಲ ಮಾತಾಜಿ? ಆದೇಶ್ ಇದು ಬಂದು ಶಿವಜಟ ಅಂತ ಒಂದು ಎನರ್ಜಿ. ಇದು ಏನಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರಗಳಿದ್ದಾವೆ. 7 ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯೋಗ ಸಾಧನೆಯಲ್ಲಿ ಆದಮೇಲೆ ಒಂದು ಅವಸ್ಥೆ ಬರುತ್ತೆ. ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಆ ಥರ. ಸೂಪರ್ ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ. ಸೊ ಆ ಮೈಂಡ್ ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ, ಆಗ ನಮಗೆ ಜಡೆ ಸ್ಟಾರ್ಟ್ ಆಗುತ್ತೆ. ಇದು ಶನೇಶ್ವರ ಸ್ವಾಮಿ ಶಕ್ತಿ ಆ ಜಡೆ ಬರುತ್ತೆ, ಮುನೇಶ್ವರನ ಜಡೆ ಬರುತ್ತೆ. ಸಾಮಾನ್ಯವಾಗಿ ಈಗ ಎಲ್ರೂ ಅಘೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ. ಸೊ ಅದನ್ನು ನಾವು ಫೀಲ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು, ಒಂದು ಕಾಡು, ಒಂದು ಮರ, ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ. ಅದನ್ನು ನೀವು ರಿಯಲ್ ಆಗಿ ನೋಡ್ಬೋದು. ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ. ಇದೊಂದು ಎನರ್ಜಿ ಚಕ್ರ, 8ನೇ ಚಕ್ರ ಅಂತ ಕರಿತೀವಿ ಇದನ್ನು, 8ನೇ ಚಕ್ರ. ಮಾತಾಜಿ, ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ ಅಥವಾ ತಮ್ಮ ಸ್ನಾನ ಮಾಡುವಾಗ ಅಥವಾ ಮತ್ತೊಂದು ಮಗದೊಂದು ಇದಕ್ಕೆಲ್ಲ ಸಮಸ್ಯೆ ಆಗೋದಿಲ್ವಾ ಅಂತ? ಇಲ್ಲ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಇದು ಭಾರನೂ ಇರೋದಿಲ್ಲ. ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಭಾರ ಇರೋಲ್ಲ, ಸಮಸ್ಯೆನೂ ಆಗಲ್ಲ. ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ. ನೋಡಿ, ಇದು ಶಿವಜಟೆ. ಮತ್ತು ನಾವು ಕುಂಡಲ್ದಾರಿಗಳು, ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ. ನಮಗೀಗ ಒಂದು ಸಂತೃಪ್ತಿ ಇದೆ, ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಇದೆ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ನೋಡಿ, ಇದು ಮಾತಾಜಿಯವರ ಮಾತಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮಹಾಕುಂಭಮೇಳದ ಎಕ್ಸ್ಕ್ಲೂಸಿವ್ ವೀಕ್ಷಕರೇ ನಿಮಗೋಸ್ಕರ ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ಅಂದ್ರೆ ಹಿಂದೇನೂ ಗೊತ್ತಿಲ್ಲ ಆಗಿದ್ರೋ ಇಲ್ವೋ ಅಂತ ಆದ್ರೆ ಜನಗಳ ಕಣ್ಣಿಗೆ ಬಿದ್ದದ್ದು ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ಆಕೆಯ ಕಥೆ ಆಕೆಯ ರೋಚಕ ಕಥೆ ನಿಮ್ಮ ಮುಂದೆ ಮಾಸ್ಟರ್ ಮಗಳು ಅಘೋರಿಯಾದ ರೋಚಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿರ್ತಾ ಇದೆ ಡಾಕ್ಟರ್ ಅಘೋರಿಯಾದ ಕಥೆಯೇ ಬಹಳ ಬಹಳ ರೋಚಕ ಎಂಎಸ್ಸಿ ಮಾಡಿ ಅಗರ್ಭನಾಥ ಅಘೋರ ಭೈರವಿ ಇವರು ಅಘೋರಿಯಾದರು ಯಾಕೆ ಅಘೋರಿಯಾದ್ರು ಹೇಗಾದ್ರು ನೋಡಿ, ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ಕೆ ಬಿಟ್ಟಿರ್ತಾರೆ. ಜಿಡುಕಾಗಿರುವಂತ ಅವರ ತಲೆ ಕೂದಲಿದೆಯಲ್ಲ ಅದು ಬಹಳ ವಿಶೇಷ ಮತ್ತೆ ಅದು ಯಾಕಾಗಿ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆಲಿ ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಾಬಾ, ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದ್ದೀರಲ್ಲ ಮಾತಾಜಿ? ಆದೇಶ್ ಇದು ಬಂದು ಶಿವಜಟ ಅಂತ ಒಂದು ಎನರ್ಜಿ. ಇದು ಏನಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರಗಳಿದ್ದಾವೆ. 7 ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯೋಗ ಸಾಧನೆಯಲ್ಲಿ ಆದಮೇಲೆ ಒಂದು ಅವಸ್ಥೆ ಬರುತ್ತೆ. ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಆ ಥರ. ಸೂಪರ್ ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ. ಸೊ ಆ ಮೈಂಡ್ ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ
ಏನಾಗುತ್ತೆ ಆಗ ನಮಗೆ ಜಡೆ ಸ್ಟಾರ್ಟ್ ಆಗುತ್ತೆ. ಇದು ಶನೇಶ್ವರ ಸ್ವಾಮಿ ಶಕ್ತಿ ಆ ಜಡೆ ಬರುತ್ತೆ, ಮುನೇಶ್ವರನ ಜಡೆ ಬರುತ್ತೆ. ಸಾಮಾನ್ಯವಾಗಿ ಈಗ ಎಲ್ರೂ ಅಘೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ. ಸೊ ಅದನ್ನು ನಾವು ಫೀಲ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು, ಒಂದು ಕಾಡು, ಒಂದು ಮರ, ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ. ಅದನ್ನು ನೀವು ರಿಯಲ್ ಆಗಿ ನೋಡ್ಬೋದು. ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ. ಇದೊಂದು ಎನರ್ಜಿ ಚಕ್ರ, 8ನೇ ಚಕ್ರ ಅಂತ ಕರಿತೀವಿ ಇದನ್ನು, 8ನೇ ಚಕ್ರ. ಮಾತಾಜಿ, ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ ಅಥವಾ ತಮ್ಮ ಸ್ನಾನ ಮಾಡುವಾಗ ಅಥವಾ ಮತ್ತೊಂದು ಮಗದೊಂದು ಇದಕ್ಕೆಲ್ಲ ಸಮಸ್ಯೆ ಆಗೋದಿಲ್ವಾ ಅಂತ? ಇಲ್ಲ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಇದು ಭಾರನೂ ಇರೋದಿಲ್ಲ. ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಭಾರ ಇರೋಲ್ಲ, ಸಮಸ್ಯೆನೂ ಆಗಲ್ಲ. ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ. ನೋಡಿ, ಇದು ಶಿವಜಟೆ ಮತ್ತು ನಾವು ಕುಂಡಲ್ದಾರಿಗಳು. ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ. ನಮಗೀಗ ಒಂದು ಸಂತೃಪ್ತಿ ಇದೆ, ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಇದೆ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ನೋಡಿ, ಇದು ಮಾತಾಜಿಯವರ ಮಾತಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕದ ಮೊದಲ ಮಹಿಳಾ ಅಘೋರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಹಾಕುಂಭ ಮೇಳದ ಎಕ್ಸ್ಕ್ಲೂಸಿವ್ ವೀಕ್ಷಕರೇ ನಿಮಗೋಸ್ಕರ. ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ಅಂದ್ರೆ ಹಿಂದೇನೂ ಗೊತ್ತಿಲ್ಲ ಆಗಿದ್ರೋ ಇಲ್ವೋ ಅಂತ, ಆದ್ರೆ ಜನಗಳ ಕಣ್ಣಿಗೆ ಬಿದ್ದದ್ದು ಕರ್ನಾಟಕದ ಮೊದಲ ಮಹಿಳಾ ಅಘೋರಿ. ಆಕೆಯ ಕಥೆ, ಆಕೆಯ ರೋಚಕ ಕಥೆ ನಿಮ್ಮ ಮುಂದೆ. ಮಾಸ್ಟರ್ ಮಗಳು ಅಘೋರಿಯಾದ ರೋಚಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಡಾಕ್ಟರ್ ಅಘೋರಿಯಾದ ಕಥೆಯೇ ಬಹಳ ಬಹಳ ರೋಚಕ. MSc ಮಾಡಿ ಅಗರ್ಭನಾಥ ಅಘೋರ ಭೈರವಿ ಇವರು ಅಘೋರಿಯಾದರು. ಯಾಕೆ ಅಘೋರಿಯಾದ್ರು, ಹೇಗಾದ್ರು? ನೋಡಿ, ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು, ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ಕೆ ಬಿಟ್ಟಿರ್ತಾರೆ. ಜಿಡುಕಾಗಿರುವಂತ ಅವರ ತಲೆ ಕೂದಲಿದೆಯಲ್ಲ, ಅದು ಬಹಳ ವಿಶೇಷ. ಮತ್ತೆ ಅದು ಯಾಕಾಗಿ, ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆಲಿ ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಾಬಾ, ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದ್ದೀರಲ್ಲ ಮಾತಾಜಿ? ಆದೇಶ್, ಇದು ಬಂದು ಶಿವಜಟ ಅಂತ ಒಂದು ಎನರ್ಜಿ. ಇದು ಏನಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರಗಳಿದ್ದಾವೆ. 7 ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ, ನಾವು ಯೋಗ ಸಾಧನೆಯಲ್ಲಿ ಆದಮೇಲೆ ಒಂದು ಅವಸ್ಥೆ ಬರುತ್ತೆ. ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಆ ಥರ. ಸೂಪರ್ ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ. ಸೊ ಆ ಮೈಂಡ್ ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ, ಆಗ ನಮಗೆ ಜಡೆ ಸ್ಟಾರ್ಟ್ ಆಗುತ್ತೆ. ಇದು ಶನೇಶ್ವರ ಸ್ವಾಮಿ ಶಕ್ತಿ ಆ ಜಡೆ ಬರುತ್ತೆ, ಮುನೇಶ್ವರನ ಜಡೆ ಬರುತ್ತೆ. ಸಾಮಾನ್ಯವಾಗಿ ಈಗ ಎಲ್ರೂ ಅಘೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ. ಸೊ ಅದನ್ನು ನಾವು ಫೀಲ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು, ಒಂದು ಕಾಡು, ಒಂದು ಮರ, ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ. ಅದನ್ನು ನೀವು ರಿಯಲ್ ಆಗಿ ನೋಡ್ಬೋದು. ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ. ಇದೊಂದು ಎನರ್ಜಿ ಚಕ್ರ, 8ನೇ ಚಕ್ರ ಅಂತ ಕರಿತೀವಿ ಇದನ್ನು, 8ನೇ ಚಕ್ರ. ಮಾತಾಜಿ, ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ ಅಥವಾ ತಮ್ಮ ಸ್ನಾನ ಮಾಡುವಾಗ ಅಥವಾ ಮತ್ತೊಂದು ಮಗದೊಂದು ಇದಕ್ಕೆಲ್ಲ ಸಮಸ್ಯೆ ಆಗೋದಿಲ್ವಾ ಅಂತ? ಇಲ್ಲ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಇದು ಭಾರನೂ ಇರೋದಿಲ್ಲ. ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಭಾರ ಇರೋಲ್ಲ, ಸಮಸ್ಯೆನೂ ಆಗಲ್ಲ. ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ. ನೋಡಿ, ಇದು ಶಿವಜಟೆ ಮತ್ತು ನಾವು ಕುಂಡಲ್ದಾರಿಗಳು. ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ. ನಮಗೀಗ ಒಂದು ಸಂತೃಪ್ತಿ ಇದೆ, ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಇದೆ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ನೋಡಿ, ಇದು ಮಾತಾಜಿಯವರ ಮಾತಾಗಿದೆ.